ನಮಸ್ಕಾರ ಗುರುವೆ. ನಾವೀಗ ಬಂದಿರೋದು ಬೆಂಗಳೂರಿನ GKVK ಕಾಲೇಜಿನ ಕೃಷಿ ಯೂನಿವರ್ಸಿಟಿ ಕಾಲೇಜಿನಲ್ಲಿರುವ ಕೃಷಿ ಮೇಳ ನಡೀತಾ ಇದೆ. ಅಲ್ಲಿ 2-3 ದಿನ ಸ್ಟಾರ್ಟ್ ಆಗಿದೆ. ಬಟ್ ಇವತ್ತು ಹೊರ್ತಾ ಇದೀವಿ. ನಾನು ಮತ್ತೆ ನೋಡ್ರಿ, ಇಲ್ಲಿ ನನ್ನ ಹೆಸರು ಕಲ್ಮೇಶ್ ಅಂತ. ಇಲ್ಲಿ ನೋಡಕ್ ಬಂದಿದ್ವಿ ಕೃಷಿ ಮೇಳ ನೋಡಕ್ಕೆ. ಫಾರ್ಮರ್ಸ್ ಯೂಸ್ ಮಾಡ್ತಾರಲ್ವಾ, ನ್ಯೂ ಟೆಕ್ನಾಲಜಿ ಆಗಿರ್ಬೋದು, ಕುರಿ, ಕೋಳಿ, ಮತ್ತೆ ಹೊಸ ಹೊಸ ಈ ಬ್ರೀಡ್ಗಳು, ತಳಿಗಳು ಇರ್ತಾವಲ್ವಾ, ಅವೆಲ್ಲವೂ ಇರ್ತವೆ ಇಲ್ಲಿ ನೋಡೋದಕ್ಕೆ. ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲ ಜನಗಳು ಬರ್ತಾ ಇದಾರೆ ನೋಡೋಕೆ. ಮತ್ತೆ ಗೌರ್ಮೆಂಟ್ ಬಸ್ಗಳು ಕೂಡ ಬಿಟ್ಟಿದ್ದಾರೆ ಇಲ್ಲಿ ನೋಡೋದಕ್ಕೆ. ಇದ್ರಲ್ಲ ಇಲ್ಲೆಲ್ಲ ಹೋಗ್ತಾ ಇದಾರೆ, ಇದನ್ನ ಕೃಷಿ ಮೇಳನ ನೋಡಕ್ ಹೋಗ್ತಾ ಇದಾರೆ. ಇಲ್ಲೆಲ್ಲ ರೈತರೆಲ್ಲ, ಕಾಲೇಜ್ ಹುಡುಗರೆಲ್ಲ ಬಂದಿದ್ದಾರೆ. ಇದೆಲ್ಲ ಇರೋ ಅರೇಂಜ್ಮೆಂಟ್ ನೋಡಿ ಈ ತರ ಮಾಡಿದ್ದಾರೆ. GKVK ಕಾಲೇಜ್ ಬಂದು 1969 ನಲ್ಲಿ ಸ್ಟಾರ್ಟ್ ಆಯ್ತಂತೆ. ಹಾಗೆ ಇದೊಂದು 1300 ಎಕರೆನಲ್ಲಿ ಒಂದು ಯೂನಿವರ್ಸಿಟಿ ಇದೆ ಅಂತ ಮಾಹಿತಿ ಇದೆ. ಹೊಸ ಹೊಸ ತಳಿಗಳು ಬಂದಿರ್ತವೆ, ಹೊಸ ಹೊಸ ನ್ಯೂ ಟೆಕ್ನಾಲಜಿ, ಫಾರ್ಮರ್ಸ್ ಯೂಸ್ ಮಾಡೋದೆಲ್ಲ ಇಲ್ಲಿ. ನಿಮ್ಗೆ ಏನಾದ್ರು ಯಾವ ಮಣ್ಣಿಗೆ ಯಾವ ಗೊಬ್ಬರ ಹಾಕ್ಬೇಕು, ಯಾವ ಗಿಡಕ್ಕೆ ಯಾವ ಗೊಬ್ಬರ ಹಾಕ್ಬೇಕು ಅಂತ ಇದ್ರೆ ಎಲ್ಲಾ ತರದ ಒಂದು ಮಾಹಿತಿನ ಇಲ್ಲಿ ಕೃಷಿ ಮೇಳದಲ್ಲಿ ಇರುತ್ತೆ. ಎಲ್ಲವೂ ತಿಳ್ಕೊಬಹುದು ಇಲ್ಲಿ ನಾವೀಗ. ಇನ್ನ ಇಲ್ಲಿಂದ 1 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕಂತೆ. ಏನ್ ಜನ ಗುರು, ಒಳ್ಳೆ ಜಾತ್ರೆ ಓದಂಗ್ ಹೋಗ್ತಾ ಇದಾರೆ. ಮೇಳದ ಹತ್ರ ಹೋದ್ವಿ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೊಸ ಹೊಸ ಟೆಕ್ನಾಲಜಿ ಇರುವಂತ ಮಿಷಿನರೀಸ್ ಎಲ್ಲ ಇದಾವೆ. ಮಿಷಿನರೀಸ್ ನೋಡ್ಕೊಂಡು ಹಂಗೆ ಮುಂದೆ ಹೋದ್ರೆ ಓರಿ, ಕೋಳಿ, ಮೀನು ಕೂಡ ಇದಾವೆ. ಈ ಗಿಡನ ಟೆರೆಸ್ ಮೇಲೆ ಮಣ್ಣಿಲ್ದೆ ಬೆಳಿಬೋದಂತೆ. ಕೃಷಿ ಮೇಳ ನಮಗೆ ಗೊತ್ತಿರೋದು ಎಷ್ಟೋ ತಳಿಗಳು, ಮಿಷಿನರಿಗಳು, ಇರಿಗೇಷನ್ ಎಕ್ವಿಪ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದೆ ಅಂತ ಹೇಳ್ತಾ ಥ್ಯಾಂಕ್ ಯು.